ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು 5:30 ಗಂಟೆ. ಇದು ಮಹಾಶಿವನ ಟೆಂಪಲ್ ಇದೆ. ಇಲ್ಲಿ ಮಹಾನಂದೇಶ್ವರ ಟೆಂಪಲ್ ಅಂತ ಇಲ್ಲಿ ಗೊಬ್ಬರಲ್ಲಿ ತುಂಬ ಪ್ರಸಿದ್ಧವಾಗಿ. ಸೊ ನಾವು ಶ್ರಾವಣ ಮಾಸ ಅಂತೇಳಿ ಅಭಿಷೇಕ ಮಾಡಿಸ್ಬೇಕಂತ ಇಲ್ಲಿ ಬಂದಿದ್ದೀವಿ ಮಹಾನಂದೇಶ್ವರ ಗುಡಿಗೆ. ಇವತ್ತು ನಾವೇ ನಮ್ಮ ಕಡೆಯಿಂದ ಅಭಿಷೇಕ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡೇ ಅಭಿಷೇಕ ಮಾಡ್ತಾ ಇದ್ದಾರೆ. ಸಲ್ಲೋಡಿಂಗ್. ಸೊ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. 5:30 ಗಂಟೆ ಆಗಿದೆ. ಇವಾಗ ನಾವು ಟೆಂಪಲಲ್ಲಿ ಮುಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಬೆಳಕು ಹರಿದಿತ್ತು. ನಾವು ಕೂಡ ನಮಗೆ ಟೈಮಿಂಗ್ 5:30 6 ಗಂಟೆ ಕೊಟ್ಟಿದ್ದರು. ಬೇಗ ಹೋದರೆ ಚೆನ್ನಾಗೇ ಇರುತ್ತೆ ಅಂತ ನಾವು ಕೂಡ ಬೇಗನೆ ಬಂದಿದ್ದೀವಿ. 5:30 ಪೌಣೆ 6 ಆಗಿತ್ತು ನಾವು ಗುಡಿಗೆ ಬರಬೇಕಂತ. ಇವಾಗ ಅಭಿಷೇಕ ಇದೆ ಅಂತ ತುಂಬ ಸ್ಪೆಷಲ್ ಡೇ ಅಲ್ವಾ. ಇವಾಗ ಶ್ರಾವಣ ಮಾಸದಲ್ಲಿ ಅಭಿಷೇಕ ತುಂಬ ಚೆನ್ನಾಗೇ ಇರುತ್ತೆ ಅಂತ ನಾವು ನಮ್ಮ ಭೂಮಿ ಸಲುವಾಗಿ ಅವರ ಅಪ್ಪಾಜಿ ಬೇಡ್ಕೊಂಡಿದ್ರು. ಅಂದರೆ ಸ್ಕೂಲ್ ಹೋಗ್ತಾ ಇದ್ದಾಳ, ಒಂದ್ಸಲ ಅಭಿಷೇಕ ಮಾಡಿಸ್ಬೇಕಂತ. ಅದಕ್ಕೆ ಇವತ್ತು ನಾವು ಅಭಿಷೇಕ ಸಲುವಾಗಿ ಇಲ್ಲಿ ಮಹಾನಂದೇಶ್ವರ ಗುಡಿಗೆ ಬಂದಿದ್ದೀವಿ. ಅಭಿಷೇಕ ಎಲ್ಲನೂ ಗುರುಗಳು ನಮ್ಮವ್ರ ಕೈಲೇ ಮಾಡಿಸ್ತಾ ಇದ್ರು. ನಾನು ಕೂಡ ಅಲ್ಲೇ ಸಪೋರ್ಟ್ ಮಾಡಿಕೊಂಡು ಅರ್ವಿಗೆ ಚಿನ್ನುಗೆ ಕರ್ಕೊಂಡು ಇದ್ದೆ. ತುಂಬ ಚೆನ್ನಾಗಿ ಆಯಿತು ಅಭಿಷೇಕ. ನಮ್ಮ ಲೈಫಲ್ಲಿ ಒಂದು ನೆನಪು ಇರುತ್ತೆ. ತುಂಬ ಈಶ್ವರದ ಅಭಿಷೇಕ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಲಕ್ಕಿ ಅನಿಸುತ್ತೆ. ಈಶ್ವರ ಪೀಠ ಅಭಿಷೇಕ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಅಲಂಕಾರ ಮಾಡೋದಕ್ಕೆ ಅಭಿಷೇಕ ಎಲ್ಲ ಗುರುಗಳು ಮುಗಿಸ್ಕೊಂಡಿದ್ವಿ. ಅಭಿಷೇಕ ಮಾಡಿದ ಮೇಲೆ ಗುರುಗಳು ಅದಕ್ಕೆ ಅಲಂಕಾರ ಮಾಡೋಕ್ಕೆ 1 ಅವರ್ ಕೇಳಿದ್ರು. ಅದಕ್ಕಾಗಿ ನಾನೇನೇ ಹೊರಗಡೆ ಕುಂತಿದ್ವಿ. ಇದು ಮಹಾನಂದೇಶ್ವರ ಅಂದೆ ಟೆಂಪಲ್ ಇತ್ತು. ಎಲ್ಲನೂ ವ್ಯೂಸ್ ನಿಮಗೆ ತೋರಿಸ್ಬೇಕಂತ, ವ್ಯೂ ಅದರಲ್ಲಿ ತೋರ್ಬೇಕಂತ ನಾನು ಹೊರಗಡೆ ಬಂದ್ವಿ. ಮಹಾಶಿವರಾತ್ರಿ ದಿನ ಇಲ್ಲಿ ತುಂಬ ಸ್ಪೆಷಲಾಗಿ ಒಂದು ಪೂಜೆ ಆಗುತ್ತೆ. ಪ್ಲಸ್ ಇಲ್ಲೇ ಚೆನ್ನಾಗಿ ಪ್ರಸಾದ ಇಲ್ಲೇ ಕೊಡ್ತಾರೆ. ಪ್ಲಸ್ ಉಪವಾಸ ಕೂಡ ಮಹಾನಂದೇಶ್ವರ ಗುಡಿಯಲ್ಲೇ ಬಿಡ್ತೀವಿ. ಈ ಟೆಂಪಲ್ ಇದೆಯಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗೇ ಇದೆ. ಎಲ್ಲ ವ್ಯೂ ನಿಮಗೆ ತೋರಿಸ್ತೀನಿ. ನೀವು ಕೂಡ ಖಂಡಿತ ಬರ್ಬೇಕು ಅನಿಸಿದ್ರೆ ಖಂಡಿತ ಬನ್ನಿ. ಅಭಿಷೇಕ ಸಲುವಾಗಿ ಶಾಂತ ಮತ್ತಂದ್ರೆ ನಿರಾಳವಾಗಿ ಕಂಕಣ ಕೊಟ್ಟಿದ್ರು. ಅದು ಕೂಡ ಶೂಟ್ ಮಾಡಿದೆ, ಯಾಕಂದರೆ ಚೆನ್ನಾಗಿ ಅನಿಸುತ್ತೆ ಅಂತ. ನಾನು ಸ್ವಲ್ಪ ಶಿವನ ಟೆಂಪಲಲ್ಲಿ ಫೋಟೋಶೂಟ್ ಕೂಡ ಮಾಡಿಕೊಂಡೆ ಮಹಾನಂದೇಶ್ವರ ಗುಡಿಯಲ್ಲಿ. ಅಭಿಷೇಕ ಮಾಡ್ತಾ ಇದ್ದೀವಲ್ಲ, ಅದು 1 ಅವರಲ್ಲಿ ಮುಗೀತು. ಬಟ್ ಏನು ಮಾಡೋದು, ನಾನು ಜಾಸ್ತಿ ಕ್ಲಿಕ್ ಅಂದರೆ ವಿಡಿಯೋ ಶೂಟ್ ಮಾಡೋದಾಗಲಿಲ್ಲ. ಯಾಕಂದರೆ ನಾನು ಮತ್ತಂದರೆ ನಮ್ಮವರು ಇಬ್ಬರು ಕೂಡ ಅಭಿಷೇಕ ಮಾಡ್ತಾ ಇದ್ವಲ್ಲ, ಅದಕ್ಕಾಗಿ ಶೂಟ್ ಮಾಡೋದಾಗಲಿಲ್ಲ. ಯಾಕಂದರೆ ಸ್ವಲ್ಪ ನಾನು ಶೂಟ್ ಮಾಡಿದೆ. ಬಟ್ ಟೆಂಪಲ್ ವ್ಯೂ ಮತ್ತಂದರೆ ಆ ಟೆಂಪಲಲ್ಲಿ ಅಭಿಷೇಕ ಹೆಂಗೆ ನಡೀತು, ಅದರಲ್ಲಿ ಅಲಂಕಾರ ಹೆಂಗೆ ಮಾಡಿದ್ರು ಎಲ್ಲ ಕೂಡ ಈ ವಿಡಿಯೋಲಿ ನಿಮಗೆ ಖಂಡಿತ ಸಿಗುತ್ತೆ. ಟೆಂಪಲ್ ವ್ಯೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸ್ಟೀಲೆಲ್ಲ ಮತ್ತೇನೋ ಅಂತಾರೆ ಇದರಲ್ಲಿ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ತುಂಬ ಬಿಗ್ ಟೆಂಪಲ್ ಇದೆ. ನಾವು ಕೂಡ ಸ್ವಲ್ಪ ನಿಂತಿದ್ದೀವಿ. 1 ಅವರ್ ಏನಿದೆಯಲ್ಲ ಅದು ಅಭಿಷೇಕ ಆಗಿ ಹೇಳಿದರು. ಪ್ಲಸ್ ಇನ್ನೊಂದು ಅವರ್ ಅವರು ಮಹಾಶಿವನಿಗೆ ಅಲಂಕಾರ ಮಾಡೋಕ್ಕೆ ಅಂದರೆ ಮತ್ತೆ ಒಂದು ಸಲ ಪೂಜೆ ಮಾಡೋಕ್ಕೆ ಕೇಳಿದರು. ಇಲ್ಲಿ ಒಂದು ಕಿಟಕಿ ಇದೆಯಲ್ಲ, ಇಲ್ಲಿ ಸಮೀಪ ಪಕ್ಕನೇ ಒಂದು ಬೆಟ್ಟ ಇದೆ. ಮತ್ತಂದರೆ ಅಲ್ಲೊಂದು ಬಾವಿ ಕೂಡ ಇದೆ. ಇವಾಗ ನಾನು ಏನಿದೆಯಲ್ಲ ಇಲ್ಲಿ ಹುಡುಗರು ಕೂಡ ಆಡ್ತಾಯಿದ್ರು. ಯಾಕಂದರೆ 1 ಅವರ್ ಇತ್ತಲ್ಲ, ಅವರು ಸುಮ್ಮನೆ ಇಬ್ಬರು ಚೆನ್ನಾಗಿ ಓಡಾಡ್ಕೊಂತ ಆರು ಮತ್ತಂದರೆ ಭೂಮಿ ಆಡಕತ್ತಿರು. ಅಂದರೆ ಇವಾಗ ಏನಿದೆಯಲ್ಲ ಬೇಗನೆ ಎಬ್ಸಿದ್ದೀವಿ. ಪ್ಲಸ್ ಅವ್ರಿಗೆ ಸ್ವಲ್ಪನೇ ಅಳ್ತಾ ಇದ್ರು ಮತ್ತು ನಾರ್ಮಲ್ ಆದರು. ಇದು ಏನಿದೆಯಲ್ಲ ಇದು ಪೂರ್ತಿ ಟೆಂಪಲ್ ರೌಂಡ್ ಆಫ್ ವ್ಯೂ ಇದೆ. ಇದೊಂದು ಕತೆ ಇರುತ್ತಲ್ಲ ಫ್ರೆಂಡ್ಸ್, ಆ ಕತೆ ಮೂಲಕನೇ ಇಲ್ಲೊಂದು ಚಿತ್ರವಾಗಿ ಅಂದರೆ ಚೆನ್ನಾಗಿ ಒಂದು ಪ್ಲೇಟಿಂಗ್ ಥರ ಗುಡಿ ಸುತ್ತನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಪ್ಲೇಟಿಂಗ್ ಮಾರ್ಕಂಡೇಶ್ವರ ಪೇಟಿಂಗ್ ಇರ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತಂದರೆ ಈ ಥರ ಚೆನ್ನಾಗಿ ವ್ಯೂಸ್ ಕೂಡ ಇದೆ, ಚೆನ್ನಾಗಿ ಡಿಸೈನ್ ಇದೆ. ಇಲ್ಲಿ ಇದು ಏನಪ್ಪ ಅಂದರೆ ಮಹಾಶಿವ ಟೆಂಪಲ್ದು ವ್ಯೂಸ್ ಇದೆ. ಅಂದರೆ ಒಂದು ಪೇಂಟಿಂಗ್ ಥರ ಮಾಡಿದ್ದಾರೆ. ಇಲ್ಲಿ ಜ್ಯೋತಿರ್ಲಿಂಗ ಮೂರ್ತಿ ಹಂಗೆ ಮಾಡಿದ್ದಾರೆ. ನಡುವಲ್ಲಿ ಶಿವಂದು ಪೇಂಟಿಂಗ್ ಅಂದರೆ ಪ್ಲೇಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವ್ಯೂ ಇದೆ. ನೀವು ಕೂಡ ಬರಬೇಕು ಅಂದ್ಕೊಂಡಿದ್ರೆ ನಾನು ಲೊಕೇಶನ್ ಹಾಕಿರ್ತೀನಿ ಫ್ರೆಂಡ್ಸ್. ಖಂಡಿತ ಗೊಬ್ಬರಲ್ಲಿ ತುಂಬ ಚೆನ್ನಾಗಿ ಟೆಂಪಲ್ಸ್ ಇದೆ. ಗೊಬ್ಬರಲ್ಲೇ
ಈ ರಾಯಚೂರು ಗೊಬ್ಬರ ಇದೆಯಲ್ಲ, ಇಲ್ಲಿ ರಾಯಚೂರು ಗೊಬ್ಬರಕ್ಕೆ ಸೆಕೆಂಡ್ ಹಂಪಿ ಅಂತ ಕರೀತಾರೆ. ಇಲ್ಲಿ ಅಷ್ಟೊಂದು ಟೆಂಪಲ್ ಇದ್ದಾವೆ, ಅದಕ್ಕಾಗಿ ಖಂಡಿತ ಒಂದು ಸಲ ಬಂದು ನೋಡಿ. ಇಲ್ಲೊಂದು ಟೇರಿಸ್ ಥರ ಇದೆ ಫ್ರೆಂಡ್ಸ್, ನೋಡಿ ನಾನು ಮೇಲ್ದಿಂದ ಕೂಡ ಶೂಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ, ಎಷ್ಟು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ವ್ಯೂಸ್ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಎಲ್ಲ ಶೂಟ್ ಮಾಡೋದಕ್ಕೆ 1 hour ಕಂಪ್ಲೀಟ್ ಆಯಿತು. ಇಲ್ಲಿ ಮಹಾಶಿವನದು ಅಲಂಕಾರ ಕೂಡ ಚೆನ್ನಾಗಿ ಅಂದರೆ ಚೆನ್ನಾಗಿ ಮಾಡಿದರು. ಆ ಮಂಗಳ ಆರತಿ ಕೂಡ ಮಾಡಿದ್ವಿ. ಆಮೇಲೆ ನಾವು ಫೋಟೋಶೂಟ್ ಮಾಡ್ಕೊಂಡಿವಿ ಫ್ರೆಂಡ್ಸ್. ಮಂಗಳಾರತಿ ಆದಮೇಲೆ ಫೋಟೋಶೂಟ್ ಆದಮೇಲೆ ಸ್ವಲ್ಪ ಪ್ರಸಾದ ತೊಗೊಂಡು ಮನೆಗೆ ಹೋದಿವಿ. ಸೊ ವಿಡಿಯೋ ಹೆಂಗಾಯ್ತು ಅಂತ ಖಂಡಿತ ತಿಳಿಸಿ. ಥ್ಯಾಂಕ್ ಯು.